ಗಂಗಾವತಿ ಕಲ್ಮಠದಲ್ಲಿ 105ನೇ ಸ್ಮರಣೋತ್ಸವಕ್ಕೆ ಅದ್ಧೂರಿ ಚಾಲನೆ. ಆತ್ಮ ಸಾಕ್ಷಾತ್ಕಾರಕ್ಕೆ ಪುರಾಣ ಶ್ರವಣ ಅಗತ್ಯ. ಶ್ರೀ ಭುವನೇಶ್ವರಯ್ಯ ತಾತ. ನಗರದ ಐತಿಹಾಸಿಕ ಕಲ್ಮಠದಲ್ಲಿ ಲಿಂಗೈಕ್ಯ ಶ್ರೀ ಕೊಟ್ಟೂರೇಶ್ವರ ಮಹಾಶಿವಯೋಗಿಗಳವರ 105ನೇ ಸ್ಮರಣೋತ್ಸವ, ಶ್ರೀ ಚನ್ನಬಸವ ಶಿವಯೋಗಿಗಳವರ ಪುರಾಣ ಪ್ರವಚನ ಹಾಗೂ ಶರಣ ಸಂಸ್ಕೃತಿ ಉತ್ಸವಕ್ಕೆ ಸೋಮವಾರ ಭವ್ಯ ಚಾಲನೆ ನೀಡಲಾಯಿತು. ಸೂಳೆಕಲ್ ಬೃಹನ್ ಮಠದ ಶ್ರೀ ಭುವನೇಶ್ವರಯ್ಯ ತಾತ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಇಂದಿನ ಕಲಿಯುಗದಲ್ಲಿ ಮಾನವೀಯ ಮೌಲ್ಯಗಳು ಕ್ಷೀಣಿಸುತ್ತಿರುವ ಸಂದರ್ಭದಲ್ಲಿ ಮಹಾನ್ ಸಂತರು ಹಾಗೂ ಗುರು ಪರಂಪರೆಯ ದೈವತ್ವವನ್ನು ಸಾರುವ ಪುರಾಣಗಳನ್ನು ಶ್ರವಣ ಮಾಡುವ ಮೂಲಕ ಆತ್ಮ ಸಾಕ್ಷಾತ್ಕಾರವನ್ನು ಹೊಂದುವ ಅಗತ್ಯವಿದೆ ಎಂದು ಹೇಳಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಕಂಪ್ಲಿ ಕಲ್ಮಠದ ಅಭಿನವ ಪ್ರಭು ಮಹಾಸ್ವಾಮಿಗಳು ಆಶೀರ್ವಚನ ನೀಡಿ, ಕಂಪ್ಲಿ ಕಲ್ಮಠ ಮತ್ತು ಗಂಗಾವತಿ ಕಲ್ಮಠಗಳ ನಡುವೆ ಅವಿನಾಭಾವ ಸಂಬಂಧವಿದೆ. ಕಲ್ಮಠದ ಡಾಕ್ಟರ್ ಕೊಟ್ಟೂರು ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಜ್ಞಾನ ದಾಸೋಹ, ಅನ್ನದಾಸೋಹ ಹಾಗೂ ಸಂಗೀತ ಶಾಲೆಯ ಮೂಲಕ ಸಮಾಜಮುಖಿ ಸೇವಾ ಕಾರ್ಯಗಳು ಯಶಸ್ವಿಯಾಗಿ ನಡೆಯುತ್ತಿವೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪಂಡಿತ್ ಶಿವರಾಜ್ ಶಾಸ್ತ್ರಿ ಅವರಿಂದ ಪುರಾಣ ಪ್ರವಚನ ನಡೆಯಿತು. ಕಾರ್ಯಕ್ರಮದಲ್ಲಿ ರೇವಣಸಿದ್ದಯ್ಯ ತಾತ, ಡಾಕ್ಟರ್ ಶರಣಬಸಪ್ಪ ಕೋಲ್ಕಾರ್, ಶರಣೇಗೌಡ ಮಾಲಿ ಪಾಟೀಲ್, ದುರ್ಗಪ್ಪ ದಳಪತಿ ಸೇರಿದಂತೆ ಹಲವಾರು ಗಣ್ಯರು ಹಾಗೂ ಅಪಾರ ಸಂಖ್ಯೆಯ ಭಕ್ತರು ಭಾಗವಹಿಸಿದ್ದರು. ಕಾರ್ಯಕ್ರಮದ ನೇತೃತ್ವವನ್ನು ಕಲ್ಮಠದ ಡಾಕ್ಟರ್ ಕೊಟ್ಟೂರು ಮಹಾಸ್ವಾಮಿಗಳು ವಹಿಸಿದ್ದರು. ಶರಣ ಸಂಸ್ಕೃತಿ ಉತ್ಸವದ ಅಂಗವಾಗಿ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಮಠದ ವತಿಯಿಂದ ಮನವಿ ಮಾಡಲಾಗಿದೆ. ಕನಸು ನ್ಯೂಸ್, ಗಂಗಾವತಿ. जय जय चन्नबसव स्वामी कायक दासोहर प्रेमी. जय जय चन्नबसव स्वामी चन्नबसव स्वामी कायक दासोहर प्रेमी. जय जय चन्नबसव स्वामी चन्नबसव
ಮನುಷ್ಯನ ಬದುಕು ಹೇಗೆ ಸುಸೂತ್ರವಾಗಿ ಆ ಬದುಕನ್ನು ಗುರಿ ಮುಟ್ಟುವ ತನಕ ಹೋಗಬೇಕಾದ್ರೆ ಹೇಗೆ ಎನ್ನುವಂಥ ವಿಚಾರಧಾರೆಗಳು ತಿಳಿದು ಬಂದು ಈ ಶ್ರವಣ ಮಾಡುವುದರ ಮೂಲಕ ತಿಳಿದು ಬಂದು ಮನುಷ್ಯನಾಗಲಿಕ್ಕೆ ಮಹಾದೇವನ ಸ್ವರೂಪನಾಗಲಿಕ್ಕೆ ಸಾಧ್ಯವಾಗ್ತದೆ ಅಂತಕ್ಕಂಥದ್ದನ್ನು ಗುರುತಿಸಿದಂಥ ಶ್ರೀಮಠದ ಪೂಜ್ಯರು ವರ್ಷವೂ ಕೂಡ ಒಬ್ಬೊಬ್ಬ ಮಹಾತ್ಮರ ಜೀವನ ಚರಿತ್ರೆಯನ್ನು ಇಲ್ಲಿನ ಈ ಭಾಗದ ಗಂಗಾವತಿ ನಗರದ ಜನತೆಗೆ ಅಜ್ಞಾನದ ರಸವೂತವನ್ನು ಉಣಬಡಿಸುವಂಥ ಒಂದು ಕಾರ್ಯವನ್ನು ಹಾಗೆಯೇ ಪ್ರಸಾದವನ್ನು ಕೂಡ ಉಣಬಡಿಸುವಂಥ ಕಾರ್ಯವನ್ನು ತ್ರಿವಿಧ ದಾಸೋಹ ಅಂತ ಶಿಕ್ಷಣದ ದಾಸೋಹ ಮಂಗಲ ಶ್ರೀ ಚನ್ನಬಸವ ಮಂಗಲ ಶ್ರೀ ಚನ್ನಬಸವ ಲಿಂಗಚರ समुद्र बहुत बड़ा है, समुद्र बहुत बड़ा है, लेकिन लोटा बहुत छोटा है। विषय बड़ा है, लेकिन समय बहुत कम है। ಇನ್ನೊಂದು ಭಾಗ ಐತೆ, ಆದರೆ ಸಮಯದ ಅಭಾವ ಇರೋದ್ರಿಂದ ಸುಮ್ಮನೆ ಎರಡು ಮಾತಾಡಿದೆ. ಉರಿವ ಕೆಂಡದ ಮೇಲೆ ತೃಣವನ್ನಿರಿಸಿದರೆ ಆ ತೃಣವನ್ನು ಹಾಕಿದಂತೆ. ಎಷ್ಟು ಚಲೋ ನೋಡ್ರಿ ಮಾತು. ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದರೆ ಆ ತೃಣವನ್ನು ಹಾಕಿದಂತೆ ಗುರುಚರಣವೆಂಬ ಬೆಂಕಿ ಮೇಲೆ ತನುವೆಂಬ ತೃಣವ ತಂದಿರಿಸಿದರೆ ಆತನ ಅಂಗವೆಲ್ಲ ಸರ್ವಾಂಗಲಿಂಗ ಕಾಣ ರಾಮನಾಥ. ಪೂಜ್ಯರು ಈ ನಗರದಲ್ಲಿ ಶಿಕ್ಷಣ, ದಾಸೋಹ, ಸಮಾಜ, ಅದರೊಂದಿಗೆ ದನ ಕರುಗಳು ಬಹಳ ಪ್ರೀತಿ. ಕೊಟ್ಟರು ಸ್ವಾಮಿಗಳು ದನ ಕರುಗಳು ಬಹಳ ಪ್ರೀತಿ, ವ್ಯವಸಾಯದ ಪ್ರೀತಿ. ಎಲ್ಲಿ ಸಮಯವನ್ನ ಕಳೆಯದ ಎಲ್ಲ ಕಾರ್ಯಕ್ರಮಗಳನ್ನು ನೋಡಿಕೊಂಡು ಹೊಲದಾಗ ಇರ್ತಾರೆ. ನಾನು ಯಾವಾಗೋ ಒಂದ್ಸಲ ಕಾರ್ಯಕ್ರಮಕ್ಕೆ ಆ ಕಡೆ ಹೋಗೋದು ಅನ್ನೋದು ಪೂಜಾರಿ ಗಾಡಿ ನೋಡ್ತಾನೆ ಒಬ್ಬಳಿಗೆ ಒಂದ ತಿರುಗಾಡ್ತಾರೆ. ವ್ಯವಸಾಯ ಬಹಳ ಪ್ರೀತಿ. ಈಗ ಏನಂತಾರೆ ಅಂತಂದ್ರೆ ಸಂಘ ಮೂರು ಸಂಘಗಳು. ಒಂದು ನೆನೆಯಿನ ಸಂಘ, ಇನ್ನೊಂದು ಮಹಾತ್ಮರ ಸಂಘ, ಇನ್ನೊಂದು ಸಂಘ ಯಾವುದು ಅಂತಂದ್ರೆ ನಿಸರ್ಗದ ಸಂಘ. ನೆನಪಿಟ್ಕೊಳ್ರಿ, ನೆನೆಯಿನ ಸಂಘ ಎಲ್ಲರಿಗೆ ಇಲ್ಲ. ಪ್ರಾಣ ಚೈತನ್ಯ ನಡೆಯಿದೆ. ನಿಮಗೆ ಹಾರದ ಸ್ವಾಗತ ಅನ್ನೋದಕ್ಕೆ ಆನಂದ ಸ್ವಾಗತ ಅಲ್ಲ. ಹೆಣ್ಣಕ್ಷರ ಯಾವುದು, ಗಂಡಕ್ಷರ ಯಾವುದು, 31 ಅದ್ಭುತವಾದ ವಿಚಾರ ನಮ್ಮವ್ರು ನನಗೊಮ್ಮೆ ಹೇಳಿದ್ರು. ಕೊಟ್ಟರು ಸ್ವಾಮಿಗಳನ್ನು ಗದಗ